2026ರ ಗವರ್ನರ್ ಕಪ್ ಗಾಲ್ಫ್ ಟೂರ್ನಮೆಂಟ್ ಮೈಸೂರಿನ ಶ್ರೀನಿವಾಸ್ ಬಹದ್ದೂರ್ ಅವರಿಗೆ ರಾಜ್ಯಪಾಲ ಕಪ್. ಬೆಂಗಳೂರು ಗಾಲ್ಫ್ ಕಪ್ನ 2026ರ ಗವರ್ನರ್ ಕಪ್ ಗಾಲ್ಫ್ ಟೂರ್ನಮೆಂಟ್ನ ಬಹುಮಾನ ವಿತರಣಾ ಸಮಾರಂಭ ಗಾಲ್ಫ್ ಕ್ಲಬ್ನಲ್ಲಿ ನಡೆಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಿ ಬಹುಮಾನ ವಿತರಿಸಿದರು. ಬೆಂಗಳೂರು ಗಾಲ್ಫ್ ಕ್ಲಬ್ನ ಸದಸ್ಯ ಮೈಸೂರಿನ ಶ್ರೀನಿವಾಸ್ ಬಹದ್ದೂರ್ ಅವರಿಗೆ ರಾಜ್ಯಪಾಲರ ಟೂರ್ನಿಯಲ್ಲಿ ಹಿರಿಯ ವಯಸ್ಸಿನ 75+ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂದಿದ್ದು, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಂದ ಟ್ರೋಫಿಯನ್ನು ಸ್ವೀಕರಿಸಿದರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಸೇರಿ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕನಾಗಿ ರಿಟೈರ್ಡ್ ಆಗಿದ್ದೀನಿ. 36 ವರ್ಷಗಳ ಕಾಲ ನಾನು ಸರ್ಕಾರಿ ಸೇವೆಯನ್ನು ಮಾಡಿದ್ದೇನೆ. ನಂತರ 10 ವರ್ಷಗಳ ಕಾಲ ಮ್ಯಾಂಗನೀಸ್ ಮತ್ತು ಐರನ್ ಕಂಪನಿಗಳಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸಗಳು ಮಾಡಿದ್ದೇನೆ. ಮೊದಲನೇದಾಗಿ VS ಲಾರ್ಡ್ ಆ್ಯಂಡ್ ಸನ್ಸ್, ಇನ್ನೊಂದು ಕೃಷ್ಣಾ ಪ್ರಿಂಗ್ ಲಿಮಿಟೆಡ್ ಅಂತ 2 ದೊಡ್ಡ ಕಂಪನಿಗಳು ಸುಮಾರು ವ್ಯವಹಾರ 2,000-2,500 ಕೋಟಿಗಳ ವ್ಯವಹಾರ ನಡೆಸುತ್ತದೆ. ಅದರಲ್ಲಿ ಬೇಸಿಕಲಿ ಐರನ್ ಓರ್ ಎಕ್ಸ್ಪೋರ್ಟ್ ಆಗ್ತಿದ್ದು ಚೈನಾಗೆ. ಮ್ಯಾಂಗನೀಸ್ ಈಗಲೂ ಸಹ ಇಂಡಿಯಾದಲ್ಲಿ ಬಹಳಷ್ಟು ಉಪಯೋಗ ಆದ್ರೂ ಹೊರಗಡೆಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈ ರೀತಿಯಾಗಿ ನನ್ನ ಖನಿಜ ಕ್ಷೇತ್ರದಲ್ಲಿ ನಾನು ಸುಮಾರು 46 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೀನಿ. ಇದು ನನ್ನ ಕ್ರೀಡಾ ಮನೋಭಾವ ಬಹಳ ನನಗೆ ಮೊದಲಿನಿಂದನೂ ಅಂಟಿಕೊಂಡಿದೆ. ನಾನು ಮೈಸೂರಿನಲ್ಲಿ ಸ್ಟ್ರೀಟಲ್ಲಿ ನಾವು ಅಂಬರೀಷ ಇವರೆಲ್ಲ, ದಿವಂಗತ ಅಂಬರೀಷ್ ಅವರೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ನಂತರ ನಾನು ಮೈಸೂರಿಗೆ ಬಂದ ಮೇಲೆ ಮೈಸೂರಲ್ಲೇ ಸ್ಟಾರ್ಟ್ ಮಾಡಿದೆ ಟೆನ್ನಿಸು. ಅಲ್ಲಿ ಸುಮಾರು ಕರ್ನಾಟಕ ಮೈಸೂರು ಟೆನ್ನಿಸ್ ಕ್ಲಬ್ಬಲ್ಲಿ ಟೆನ್ನಿಸ್ ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಬಂದು ಇಲ್ಲಿ KSLTಯಲ್ಲಿ ನಾನು ಟೆನ್ನಿಸ್ ಆಡ್ತಾಯಿದ್ದೆ. ನಂತರ ಮಲೇಶ್ವರಂ ಕ್ಲಬ್ಬು, ಸೆಂಚುರಿ ಕ್ಲಬ್ಬಲ್ಲಿ ನಾನು ಟೆನ್ನಿಸ್ ಬಹಳ ವರ್ಷಗಳ ಆಡಿ ಅದರಲ್ಲೂ ಸಹ ಕೆಲವು ಟ್ರೋಫಿಗಳನ್ನು ಪಡೆದಿದ್ದೀನಿ. ನಂತರ ನನ್ನ ವಯಸ್ಸು ಸ್ವಲ್ಪ ಹೆಚ್ಚಾಗ್ದಾಗಿಲ್ಲ, 60 ವರ್ಷ ಆಗ್ತಿದ್ದಂಗೆಲ್ಲ ನನ್ನ ಶ್ರೀಮತಿಯವರು ಹೇಳಿದ್ರು, ನಿಮಗೆ ವಯಸ್ಸಾಗ್ತಾ ಇದೆ, ಟೆನ್ನಿಸ್ ಆಡೋದು ಭಾಳ ಕಷ್ಟ, ಆದ್ದರಿಂದ ನೀವು ಗಾಲ್ಫ್ಗೆ ನೀವು ಸ್ವಿಚ್ ಓವರ್ ಆಗಿ ಅಂತ ಹೇಳಿದ್ರು. ಅದು ಒಳ್ಳೆಯ ಸಲಹೆ, ಒಳ್ಳೆಯ ಬುದ್ಧಿವಾದ ಅನ್ನಿಸ್ತು ನನಗೂ. ಯಾಕೆಂದರೆ ವಯಸ್ಸಾಗ್ತಾ ನಮ್ಮ ಬಾಡಿ ಕಂಡೀಷನ್ ಬಹಳ ವೀಕ್ ಆಗ್ತಿರುತ್ತೆ. ನಾನು ಗಾಲ್ಫ್ಗೆ ಸ್ವಿಚ್ ಓವರ್ ಆಗಿ ಸುಮಾರು 8 ವರ್ಷಗಳಿಂದ ನಾನು ಗಾಲ್ಫ್ ಆಡ್ತಾ ಇದ್ದೀನಿ. ಇದುವರೆಗೂ ನಾನು 24 ಟ್ರೋಫಿಗಳನ್ನು ಗೆದ್ದಿದ್ದೀನಿ. ಇದು 24ನೇದು. 23 ಹೊರಗಡೆಯಿಂದ ಆಗಿದೆ, ಇದು 24ನೇ ಟ್ರೋಫಿ. ಕೊಡಗಿನಲ್ಲಿ ಗೆದ್ದಿದ್ದೀನಿ, ಮೈಸೂರಲ್ಲಿ ಗೆದ್ದಿದ್ದೀನಿ, ಮೈಸೂರಲ್ಲಿ ಕೊಡವ ಕಪ್ಪನ್ನು ಗೆದ್ದಿದ್ದೀನಿ, ವಿಶ್ವಮಾನವ ಕಪ್ ಗೆದ್ದಿದ್ದೀನಿ, ಮಲೇಷ್ಯಾದಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲೂ ಸಹ ಗೆದ್ದಿದ್ದೀನಿ. ನಂತರ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಗಾಲ್ಫ್ಗಳಲ್ಲೂ ಗೆದ್ದಿದ್ದೀನಿ. ಇಲ್ಲಿ ಬ್ಯಾಂಗ್ಳೂರು ಗಾಲ್ಫ್ ಕ್ಲಬ್ಬಲ್ಲಿ ಇದು 3ನೇ ಟ್ರೋಫಿ. ಹೋದ ಸರಿ 1 ಟ್ರೋಫಿ ಬಂತು, ಸೀನಿಯರ್ಸ್ ಟ್ರೋಫಿ. ಈ ಸಾರಿಯಲ್ಲಿ ಏಪ್ರಿಲಲ್ಲಿ 2 ಟೂರ್ನಮೆಂಟ್ ಗೆದ್ದೆ. ಅದರಲ್ಲಿ ಗವರ್ನರ್ಸ್ ಕಪ್ಪು ಬಹಳ ಮಹತ್ವವಾದ ಕಪ್ಪು. ಅದಕ್ಕೆ ಇದು ಒಂದು ದೊಡ್ಡ ಸಮಾರಂಭ ಮಾಡಿ ನನಗೆ ಟ್ರೋಫಿಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷ. ಇದೇ ರೀತಿ ಇದೇ ಉತ್ಸಾಹದಿಂದ ನಾನು ಗಾಲ್ಫನ್ನು ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಸೈಡ್ ಬಂದರೆ ನನ್ನ ಶ್ರೀಮತಿ ಭ್ರಮರ ಬಹದ್ದೂರ್ ಅಂತ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಅವರಿಲ್ಲೇ ಮಹಾನವೀಸ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು, ಕೊಲೇಜಿಯೇಟ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಅವರು ಸಹ 36 ವರ್ಷಗಳ ಸೇವೆ ಸಲ್ಲಿಸಿ ನನಗೆ ಅಪಾರ ನನಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅವರ ಸಪೋರ್ಟ್ ಸಿಗದೇ ಇದ್ದರೆ ಅಥವಾ ಮಕ್ಕಳ ಸಪೋರ್ಟ್ ಸಿಗದೇ ಇದ್ದರೆ ನಾವು ಮಹತ್ತರ ಘಟಕಕ್ಕೆ ಹೋಗೋಕ್ಕೆ ಸಾಧ್ಯ ಇರಲ್ಲ. ಆದ್ದರಿಂದ ನನ್ನ ಶ್ರೀಮತಿಗೆ ನಾನು ಕೃತಜ್ಞತೆ ಸಲ್ತಾ ತಾವೆಲ್ಲ ಇವತ್ತು ನನಗೆ ಇಂಟರ್ವ್ಯೂ ಮಾಡಿದ್ದೀರಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಯು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.